ಹಲೋ ಎವ್ರಿವನ್. ಇವಾಗ ದ್ವಿತೀಯ ಪಿ ಯು ಸಿ ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಅಂದರೆ ಬಿಸ್ನೆಸ್ ಸ್ಟಡಿಗೆ ಸಂಬಂಧಪಟ್ಟಂತೆ 8 ಅಂಕದ ಫಿಕ್ಸ್ ಕ್ವಶನನ್ನು ಕುರಿತು ಹೇಳಲಿದ್ದೇನೆ. ಅಂದರೆ ಇರ್ತಕ್ಕಂಥದ್ದೇ ಒಂದು ಪೇಜ್ನಷ್ಟು ಉತ್ತರ ಇದೆ. ಇಷ್ಟೇ ನೆನಪಿಟ್ಕೊಂಡ್ರೆ ನೀವು ಸುಲಭವಾಗಿ 8 ಅಂಕಗಳನ್ನು ಖಚಿತವಾಗಿ ಪಡಿತೀರಾ. ಹಾಗಾದರೆ ಪ್ರಶ್ನೆ ಉತ್ತರ ಯಾವುದು ಅಂತ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಪ್ರಶ್ನೆ ಉತ್ತರ ಯಾವುದು ಅಂತ ನೋಡ್ತಾ ಹೋಗೋಣ. ಇಲ್ಲಿ ಆಯ್ಕೆಯ ಹಂತಗಳನ್ನು ವಿವರಿಸಿ ಅಂತ ಇದೆ. ತುಂಬಾ ಸುಲಭವಾಗಿ ಇದಕ್ಕೆ ನಾವು ಎಕ್ಸ್ಪ್ಲೇನ್ ಮಾಡಬಹುದು. ಪಾಯಿಂಟ್ಸ್ ನೆನ್ಪಿಟ್ಕೊಂಡ್ರೆ ಸಾಕು, ಎಕ್ಸ್ಪ್ಲೇನ್ ಈಸಿಯಾಗಿ ಮಾಡಬಹುದು. ಯಾವ ರೀತಿ ಅಂತ ನೋಡ್ತಾ ಹೋಗೋಣ. ಯಾವುದೇ ಹುದ್ದೆ ಅಂತ ತಿಳ್ಕೊಳ್ಳಿ, ಅದರಲ್ಲಿ ಆಯ್ಕೆ ಯಾವ ರೀತಿ ಆಗುತ್ತೆ ಅಂತ ನೋಡ್ತಾ ಹೋಗಬೇಕಾದ್ರೆ ಅರ್ಜಿಗಳ ಪೂರ್ವಭಾವಿ ಪರಿಶೀಲನೆ ಅಂತ ಇದೆ. ಸೊ ಯಾರಾದರೂ ಅರ್ಜಿಯನ್ನು ಸಲ್ಲಿಸಿದರೆ ಅವುಗಳ ಮೊದಲಿನಾಗ್ತದೆ ಪೂರ್ವಭಾವಿ ಪರಿಶೀಲನೆ ಆಗ್ತಕ್ಕಂಥದ್ದು. ಸೆಕೆಂಡ್ ಪಾಯಿಂಟ್ ನೋಡಬೇಕಾದ್ರೆ ಆಯ್ಕೆಯ ಪರೀಕ್ಷೆಗಳು ಅಂತ ಇರುತ್ತೆ. ಆ ಪರೀಕ್ಷೆಗಳಲ್ಲಿ ಯಾವ್ಯಾವ ಪರೀಕ್ಷೆ ಬರುತ್ತೆ ಅಂದರೆ ಫಸ್ಟ್ ಒನ್ ಬುದ್ಧಿವಂತಿಕೆಯ ಪರೀಕ್ಷೆ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಫಸ್ಟ್ ಒನ್ ಅರ್ಜಿಗಳ ಪೂರ್ವಭಾವಿ ಪರಿಶೀಲನೆ. ಸೆಕೆಂಡ್ ಒನ್ ಆಯ್ಕೆಯ ಪರೀಕ್ಷೆಗಳು. ಆಯ್ಕೆ ಪರೀಕ್ಷೆಗಳು ಯಾವಂದರೆ ಬುದ್ಧಿವಂತಿಕೆಯ ಪರೀಕ್ಷೆಗಳು. ಸೆಕೆಂಡ್ ಒನ್ ಯೋಗ್ಯತಾ ಪರೀಕ್ಷೆಗಳು. ಫಸ್ಟ್ ಬುದ್ಧಿವಂತಿಕೆ, ಸೆಕೆಂಡ್ ಯಾವುದು ಯೋಗ್ಯತಾ ಪರೀಕ್ಷೆ. ನೆಕ್ಸ್ಟ್ ಒನ್ ವ್ಯಕ್ತಿತ್ವದ ಪರೀಕ್ಷೆಗಳು ಅಂತ ಇದೆ. ನೆಕ್ಸ್ಟ್ ಒನ್ ಯಾವುದು ವ್ಯಕ್ತಿತ್ವದ ಪರೀಕ್ಷೆಗಳು. ನೆಕ್ಸ್ಟ್ ಒನ್ ವೃತ್ತಿ ಜ್ಞಾನದ ಪರೀಕ್ಷೆಗಳು. ಯಾವುದು ವೃತ್ತಿ ಜ್ಞಾನದ ಪರೀಕ್ಷೆಗಳು. ನೆಕ್ಸ್ಟ್ ಒನ್ ಆಸಕ್ತಿ ಪರೀಕ್ಷೆಗಳು ಅಂತ ಕರಿತೇವೆ. ಸೊ ಇದು ಎರಡನೇ ಪಾಯಿಂಟ್ಸ್ನಲ್ಲಿ ಬರ್ತಕ್ಕಂಥದ್ದು. ಯಾವ್ಯಾವಿದೆ? ಬುದ್ಧಿವಂತಿಕೆ, ಯೋಗ್ಯತಾ, ವ್ಯಕ್ತಿತ್ವ, ವೃತ್ತಿಜ್ಞಾನದ ಆಸಕ್ತಿ ಪರೀಕ್ಷೆಗಳು. ಸೊ ಥರ್ಡ್ ಪಾಯಿಂಟ್ ನೋಡಬೇಕಾದ್ರೆ ಉದ್ಯೋಗದ ಸಂದರ್ಶನ ಅಂತ ಇದೆ. ಸೊ ಪರೀಕ್ಷೆ ಆದ ನಂತರ ನೆಕ್ಸ್ಟ್ ಇರ್ತಕ್ಕಂಥ ಹಂತೇನಲ್ಲಿ ಸಂದರ್ಶನ. ಇವೆಲ್ಲ ನೀವು ಜನರಲ್ ಆಗಿ ಎಕ್ಸ್ಪ್ಲೇನ್ ಬರೀಬಹುದು. ಪಾಯಿಂಟ್ಸ್ ಅಂತೂ ಪರ್ಫೆಕ್ಟಾಗಿ ಬರೆದ್ರೆ ಮಾತ್ರ 8 ಅಂಕವನ್ನು ಪಡಿಬಹುದು. ಕೇವಲ ಪಾಯಿಂಟ್ಸ್ ಬರೆದ್ರೂ ಸಹ 3-4 ಅಂಕ ಅಂತೂ ಕೊಡ್ತಾರೆ. ಸೊ ನೆಕ್ಸ್ಟ್ ಒನ್ ಶಿಫಾರಸು ಮತ್ತು ಹಿನ್ನೆಲೆಯ ಪರಿಶೀಲನೆ ಅಂತ ಇದೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಿದೆ ಇಲ್ಲಿ? ಶಿಫಾರಸು ಮತ್ತು ಹಿನ್ನೆಲೆಯ ಪರಿಶೀಲನೆ. ಅಂದರೆ ಏನಾದರೂ ರಿಕಮೆಂಡ್ ಅಥವಾ ಬ್ಯಾಕ್ಗ್ರೌಂಡ್ ಇದ್ದರೆ ಅದರ ಪರಿಶೀಲನೆ ಆಗ್ತಕ್ಕಂಥದ್ದು. ನೆಕ್ಸ್ಟ್ ಒನ್ ಆಯ್ಕೆಯ ನಿರ್ಧಾರ. ಆಯ್ಕೆ ಯಾವ ರೀತಿ ಮಾಡಬೇಕು ಅಂತ ನಿರ್ಧಾರ ತೆಗೆದುಕೊಳ್ತಕ್ಕಂಥದ್ದು. ನೆಕ್ಸ್ಟ್ ಒನ್ ವೈದ್ಯಕೀಯ ಪರೀಕ್ಷೆ, ಮೆಡಿಕಲ್ ಟೆಸ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಉದ್ಯೋಗ ನೀಡಿಕೆ, ಜಾಬ್ ಕೊಡ್ತಕ್ಕಂಥದ್ದು. ನೆಕ್ಸ್ಟ್ ಒನ್ ಉದ್ಯೋಗ ಒಪ್ಪಂದ. ನೆಕ್ಸ್ಟ್ ಒನ್ ಉದ್ಯೋಗ ಒಪ್ಪಂದ ಮಾಡ್ಕೊಳ್ತಕ್ಕಂಥದ್ದು. ಅಂದರೆ ಇಷ್ಟು ಪಾಯಿಂಟ್ಸ್ಗಳು ಸುಲಭವಾಗಿ ನೆನ್ಪಿಟ್ಕೊಂಡ್ರೆ ನೀವು ಇಲ್ಲಿ 8 ಅಂಕಕ್ಕೆ 3-4 ಪಡಿತೀರಾ. ಇವುಗಳಿಗೆ ಸ್ವಲ್ಪ ಎಕ್ಸ್ಪ್ಲೇನ್ ಬರೆದ್ರೆ ನೀವು 8ಕ್ಕೆ 8 ಅಂಕ ಪಡಿತಕ್ಕಂಥದ್ದು. ಇನ್ನೊಮ್ಮೆ ನೋಡ್ಕೊಳ್ಳಿ. ಅರ್ಜಿಗಳ ಪೂರ್ವಭಾವಿ ಪರಿಶೀಲನೆ, ಆಯ್ಕೆ ಪರೀಕ್ಷೆ, ಬುದ್ಧಿವಂತಿಕೆ, ಯೋಗ್ಯತಾ, ವ್ಯಕ್ತಿತ್ವ, ವೃತ್ತಿಜ್ಞಾನ, ಆಸಕ್ತಿಯ ಪರೀಕ್ಷೆಗಳು. ನೆಕ್ಸ್ಟ್ ಉದ್ಯೋಗ ಸಂದರ್ಶನ, ಶಿಫಾರಸು, ಆಯ್ಕೆ ನಿರ್ಧಾರ, ವೈದ್ಯಕೀಯ ಪರೀಕ್ಷೆ, ಉದ್ಯೋಗ ನೀಡಿಕೆ, ಉದ್ಯೋಗ ಒಪ್ಪಂದ. ಇಷ್ಟು ನೆನ್ಪಿಟ್ರೆ ಸಾಕು. ಇನ್ನೂ ಒಂದು ಪ್ರಶ್ನೆ ಇದೆ, ಅದನ್ನು ನೆನ್ಪಿಟ್ಕೊಂಡ್ರೆ ಸಾಕು. ಇಲ್ಲಿ 8 ಅಂಕ ಪಡಿಬಹುದು. ಎರಡನೇ ಪ್ರಶ್ನೆ ಯಾವುದಂದರೆ ತರಬೇತಿಯ ಯಾವುದಾದರೂ 4 ಕಾರ್ಯನಿರತ ಮತ್ತು 4 ಕಾರ್ಯೇತರ ವಿಧಾನಗಳನ್ನು ವಿವರಿಸಿ ಅಂತ ಇದೆ. ಯಾವ ಕಾರ್ಯಗಳು? ಕಾರ್ಯನಿರತ ಮತ್ತು ಕಾರ್ಯೇತರ ವಿಧಾನಗಳು. ಅವುಗಳನ್ನು ನೋಡ್ತಾ ಹೋಗೋಣ. ಫಸ್ಟ್ ನೋಡ್ತಾ ಇರ್ಬೋದು ಇಲ್ಲಿ ಕಾರ್ಯನಿರತ ತರಬೇತಿ ವಿಧಾನಗಳು ಅಂತ ಇದೆ. ಫಸ್ಟ್ ಒನ್ ಪ್ರಶಿಕ್ಷಣಾರ್ಥಿ ಕಾರ್ಯಕ್ರಮಗಳು. ಫಸ್ಟ್ ಒನ್ ಇದೆ ಇಲ್ಲಿ ಪ್ರಶಿಕ್ಷಣಾರ್ಥಿ ಕಾರ್ಯಕ್ರಮಗಳು. ಸೆಕೆಂಡ್ ಒನ್ ವ್ಯಕ್ತಿಗತ ತರಬೇತಿ ಅಂದರೆ ಕೋಚಿಂಗ್ ಅಂತ ಕರಿತೀವಿ. ಯಾವುದು? ವ್ಯಕ್ತಿಗತ ತರಬೇತಿ. ನೆಕ್ಸ್ಟ್ ಒನ್ ಸ್ಥಾನಬದ್ಧ ಕಲಿಕಾ ತರಬೇತಿ, ಇಂಟರ್ನ್ಶಿಪ್ ಟ್ರೈನಿಂಗ್ ಅಂತ ಕರಿತೀವಿ. ಸ್ಥಾನಬದ್ಧ ಕಲಿಕಾ ತರಬೇತಿ. ಕೊನೆಯದಾಗಿ ನೋಡಬೇಕಾದ್ರೆ ಕಾರ್ಯ ಆವರ್ತನ, ಜಾಬ್ ರೊಟೇಷನ್ ಅಂತ ಕರಿತೀವಿ. 4ನೇ ಪಾಯಿಂಟ್ಸ್ ಇಲ್ಲಿ. ಇವು ಯಾವುದಾಗ್ತವೆ ಇಲ್ಲಿ? ಕಾರ್ಯನಿರತ ತರಬೇತಿಗಳು. ನೆಕ್ಸ್ಟ್ ನೋಡಬೇಕಾದ್ರೆ ಕಾರ್ಯೇತರ ತರಬೇತಿ ವಿಧಾನಗಳಂತಿವೆ. ಸೊ ಕಾರ್ಯೇತರ ತರಬೇತಿ ವಿಧಾನಗಳು ಯಾವುವು ಅಂತ ನೋಡ್ತಾ ಹೋಗಬೇಕಾದ್ರೆ ತರಗತಿ ಉಪನ್ಯಾಸಗಳು ಅಂತ ಇದೆ. ಕ್ಲಾಸ್ ರೂಮ್ ಲೆಕ್ಚರರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಇರ್ತಕ್ಕಂಥದ್ದು ಚಲನಚಿತ್ರಗಳು, ಫಿಲ್ಮ್ಸ್. ಕಾರ್ಯೇತರದ ಸೆಕೆಂಡ್ ಯಾವ್ದು ಬರುತ್ತೆ? ಚಲನಚಿತ್ರ ಅಥವಾ ಫಿಲ್ಮ್ಸ್. ಥರ್ಡ್ ಒನ್ ಪ್ರಕರಣ ಅಧ್ಯಯನ ಅಂದರೆ ಕೇಸ್ ಸ್ಟಡಿ ಅಂತ ಕರಿತೀವಿ. ಫೋರ್ತ್ ಒನ್ ಗಣಕಯಂತ್ರ ಅಣುಕು ಅಂದರೆ ಕಂಪ್ಯೂಟರ್ ಮಾಡೆಲಿಂಗ್. ಕೊನೆಯದಾಗಿ ಮೊಗಸಾಲೆ ತರಬೇತಿ ಅಂತ ಕರಿತೀವಿ. ಸೊ ಇಷ್ಟು ನೆನ್ಪಿಟ್ಕೊಂಡ್ರೆ ನಿಮಗೆ ಎಷ್ಟು? 8 ಅಂಕ ಪಡಿತೀರಾ. ಇದಕ್ಕೆ ಸ್ವಲ್ಪ ವಿವರಣೆ ಬರೀಬೇಕು ಅಷ್ಟೇ. ಕೊನೆಯ ಪ್ರಶ್ನೆ ಇದು ಒಂದು ಅಂದ್ಕೊಳ್ಳಿ. ಕೇವಲ ಏನು ಹೇಳ್ತಕ್ಕಂಥದ್ದು 3 ಪ್ರಶ್ನೆಗಳು. ಈ 3ರಲ್ಲಿ ಒಂದು ನಿಮಗೆ ಎಷ್ಟು? 8 ಅಂಕಕ್ಕೆ ಕಡ್ಡಾಯವಾಗಿ ಬರ್ತಕ್ಕಂಥದ್ದು. ಉಳಿದ ಪ್ರಶ್ನೆಗಳು ಸಹ ನಿಮಗೆ 2 ಅಂಕಕ್ಕೆ, 1 ಅಂಕಕ್ಕೆ, 4 ಅಂಕಕ್ಕೆ ಯೂಸ್ ಆಗ್ತವೆ. ವೇಸ್ಟ್ ಅಂತೂ ಆಗೋದಿಲ್ಲ. ಹಾಗಾದರೆ ಇದರಿಂದ 8 ಅಥವಾ 10-12 ಅಂಕಗಳನ್ನು ಪಡಿತೀರಾ. ನೆಕ್ಸ್ಟ್ ನೋಡಬೇಕಾದ್ರೆ ತರಬೇತಿ ನೀಡುವುದರಿಂದ ಉದ್ಯೋಗ ಸಂಸ್ಥೆಗೆ ಮತ್ತು ಉದ್ಯೋಗಿಗೆ ಆಗುವ ಅನುಕೂಲಗಳು ಅಂತವೆ. ಅಂದರೆ ಟ್ರೈನಿಂಗ್ ಕೊಡೋದರಿಂದ ಆ ಉದ್ಯೋಗ ಸಂಸ್ಥೆ ಮತ್ತು ಉದ್ಯೋಗಿಗೆ ಯಾವ ರೀತಿ ಅನುಕೂಲ ಆಗ್ತದೆ ಅಂತಕ್ಕಂಥದ್ದಿದೆ. ಫಸ್ಟ್ ನೋಡಬೇಕಾದ್ರೆ ತರಬೇತಿಯು ಮುನ್ನುಗ್ಗುವ ಮತ್ತು
ಪ್ರಯೋಗ ಮಾಡುವ ವಿಧಾನಗಳಿಂದ ಪರಿಶ್ರಮ ಮತ್ತು ಹಣದ ಪೋಲಾಗುವಿಕೆಯನ್ನು ತಡೆಯುತ್ತದೆ. ಅಂದರೆ ಇಲ್ಲಿ ಪ್ರಯೋಗ ಮಾಡುವ ವಿಧಾನಗಳಿಂದ ಪರಿಶ್ರಮ ಮತ್ತು ಹಣ ವೇಸ್ಟ್ ಆಗ್ತಕ್ಕಂಥದ್ದು ತಡಿತಕ್ಕಂಥ ಕಾರ್ಯ ಮಾಡತಕ್ಕಂಥದ್ದು ಇದರಿಂದ. ಸೆಕೆಂಡ್ ಒನ್ ನೋಡಬೇಕಾದ್ರೆ ಉದ್ಯೋಗಿಯು ಉತ್ಪಾದಕತೆಯನ್ನು ಹೆಚ್ಚಿಸುವ ಮೂಲಕ ಅಧಿಕ ಲಾಭವಾಗುತ್ತದೆ. ಅಂದರೆ ಟ್ರೈನಿಂಗ್ ಕೊಡೋದರಿಂದ ಪ್ರೊಡಕ್ಷನ್ ಕೆಪಾಸಿಟಿ ಹೆಚ್ಚಾಗುವ ಮೂಲಕ ಅಧಿಕ ಲಾಭವಾಗುತ್ತೆ. ನೆಕ್ಸ್ಟ್ ಒನ್ ಭವಿಷ್ಯದ ವ್ಯವಸ್ಥಾಪಕರನ್ನು ರೂಪಿಸುತ್ತದೆ. ಅಂದರೆ ಭವಿಷ್ಯದ ವ್ಯವಸ್ಥಾಪಕರನ್ನು ರೂಪಿಸುತ್ತದೆ. ಥರ್ಡ್ ಪಾಯಿಂಟ್ಸ್. ಫೋರ್ತ್ ಒನ್ ನೋಡಬೇಕಾದ್ರೆ ಟ್ರೈನಿಂಗ್ ಕೊಡೋದರಿಂದ ಕಾರ್ಮಿಕರ ಗೈರು ಹಾಜರಿಯನ್ನು ಕಡಿಮೆ ಮಾಡಿ ಕಾರ್ಮಿಕರ ಆವರ್ತನವನ್ನು ಮಿತಗೊಳಿಸುತ್ತದೆ. ಅಂದರೆ ಆಬ್ಸೆಂಟ್ ಅಂತಕ್ಕಂಥದ್ದು ಕಡಿಮೆ ಮಾಡಿ ಅವರ ಆವರ್ತನವನ್ನು ಮಿತಗೊಳಿಸ್ತಕ್ಕಂಥ ಕಾರ್ಯ ಮಾಡುತ್ತದೆ. ಇವು ಅನುಕೂಲಗಳು. ನೆಕ್ಸ್ಟ್ ಒನ್ ನೋಡಬೇಕಾದ್ರೆ ಇಲ್ಲಿ ಉದ್ಯೋಗಿಗಳು ಬದಲಾಗುತ್ತಿರುವ ತಾಂತ್ರಿಕ ಮತ್ತು ಆರ್ಥಿಕ ಪರಿಸರಕ್ಕೆ ಹೊಂದಿಕೊಳ್ಳಲು ಸಹಾಯ ಮಾಡುತ್ತದೆ. ಅಂದರೆ ಬದಲಾಗುತ್ತಿರುವ ತಾಂತ್ರಿಕ ಮತ್ತು ಆರ್ಥಿಕ ಪರಿಸರಕ್ಕೆ ಹೊಂದಿಕೊಳ್ಳಲು ಸಹಾಯ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಒನ್ ನೋಡಬೇಕಾದ್ರೆ ತರಬೇತಿಯಿಂದ ಉದ್ಯೋಗಿಗಳಿಗೆ ಆಗುವ ಅನುಕೂಲತೆಗಳು ಅಂತೇವೆ. ಅಂದರೆ ಟ್ರೈನಿಂಗಿಂದ ಏನೇನು ಲಾಭಗಳಾಗ್ತವೆ, ಅನುಕೂಲಗಳು ನೋಡ್ತಾ ಹೋಗಬೇಕಾದ್ರೆ ತರಬೇತಿಯಿಂದ ಗಳಿಸಿದ ಜ್ಞಾನ ಕೌಶಲ್ಯಗಳು ಉತ್ತಮ ವೃತ್ತಿ ಜೀವನಕ್ಕೆ ಕಾರಣವಾಗುತ್ತವೆ. ತರಬೇತಿಯಿಂದ ಗಳಿಸಿರ್ತಕ್ಕಂಥ ಜ್ಞಾನ ಏನಾಗುತ್ತೆ ಇಲ್ಲಿ ಕೌಶಲ್ಯಗಳು ಮತ್ತು ವೃತ್ತಿ ಜೀವನಕ್ಕೆ ಸಹಾಯಕವಾಗುತ್ತೆ. ನೆಕ್ಸ್ಟ್ ಒನ್ ಉದ್ಯೋಗವು ಹೆಚ್ಚಿನ ವೇತನವನ್ನು ಪಡೆಯಲು ಅನುಕೂಲವಾಗುತ್ತದೆ. ಹೆಚ್ಚಿಗೆ ಟ್ರೈನಿಂಗ್ ಪಡೆದಿರ್ತಕ್ಕಂಥವ್ರಿಗೆ ಏನಾಗುತ್ತೆ ಇಲ್ಲಿ ವೇತನ ಹೆಚ್ಚು ಪಡೆಯಲು ಅನುಕೂಲವಾಗ್ತಕ್ಕಂಥದ್ದು. ನೆಕ್ಸ್ಟ್ ನೋಡಬೇಕಾದ್ರೆ ಕಾರ್ಯಸ್ಥಳದಲ್ಲಿ ನಡೆಯುವ ಅಪಘಾತಗಳು ಕಡಿಮೆ ಆಗುತ್ತವೆ. ವಿಥೌಟ್ ಟ್ರೈನಿಂಗ್ ಇದ್ದರೆ ಅಪಘಾತಗಳು ಹೆಚ್ಚಾಗ್ಬೋದು, ಟ್ರೈನಿಂಗ್ ಇದ್ದಾಗ ಅಪಘಾತಗಳು ಕಡಿಮೆ ಆಗ್ತಕ್ಕಂಥದ್ದು. ನೌಕರರಲ್ಲಿ ಉದ್ಯೋಗ ಸಂತೃಪ್ತಿ ಮತ್ತು ಮನೋಸ್ಥೈರ್ಯವು ಹೆಚ್ಚುತ್ತದೆ. ನೌಕರರಲ್ಲಿ ಆಗುತ್ತೆ ಉದ್ಯೋಗ ಸಂತೃಪ್ತಿ ಮತ್ತು ಮನೋಸ್ಥೈರ್ಯ ಹೆಚ್ಚಾಗ್ತಕ್ಕಂಥ ಇದರಿಂದ ಟ್ರೈನಿಂಗಿಂದ. ಸೊ ಇವಾಗ ಹೇಳಿರ್ತಕ್ಕಂಥ ಈ 3 ಪ್ರಶ್ನೆಗಳನ್ನು ನೀವು ಚೆನ್ನಾಗಿ ಓದ್ಕೊಂಡ್ರೆ 8 ಅಂಕದ ಒಂದು ಪ್ರಶ್ನೆ ಫಿಕ್ಸ್ ಆಗಿ ಬರ್ತಕ್ಕಂಥದ್ದು. ಇನ್ನು ಕೆಲವೊಂದು ಸಲ ಅದರಿಂದ ಅದೇ ಅಧ್ಯಾಯದಿಂದ 4 ಅಂಕಕ್ಕೆ ಸಹ ಪ್ರಶ್ನೆ ಬರುತ್ತೆ. 2 ಅಂಕದ ಪ್ರಶ್ನೆ ಇದೆ, 1 ಅಂಕದ ಪ್ರಶ್ನೆ ಇದೆ. ಇವೇ ಪ್ರಶ್ನೆಗಳು ಅಲ್ಲಿ ಸಹ ನಿಮಗೆ ಸಹಾಯಕವಾಗ್ತಕ್ಕಂಥದ್ದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.